ಸ್ನೇಹಿತರೆ, ಮಹರ್ಷಿ ವಾಲ್ಮೀಕಿಗಳು ಜನಿಸಿದ ದಿನವನ್ನೇ ವಾಲ್ಮೀಕಿ ಜಯಂತಿ ಅಂತ ಕರೆಯಲಾಗುತ್ತೆ. ನಮಗೆಲ್ಲ ತಿಳಿದಿರುವಂತೆ ನಮ್ಮ ಭಾರತದ ಮಹಾನ್ ಗ್ರಂಥ ರಾಮಾಯಣ ರಾಮಾಯಣವನ್ನು ಬರೆದವರು ವಾಲ್ಮೀಕಿಗಳು. ಆಶ್ವಯುಜ ಮಾಸದ ಹುಣ್ಣಿಮೆಯ ದಿನ ಅಂದರೆ ಶೇಗಿ ಹುಣ್ಣಿಮೆಯ ದಿನ ಶ್ರೀರಾಮನ ಜೀವನ ಚರಿತ್ರೆಯನ್ನು ವಿವರಿಸುವ ರಾಮಾಯಣವನ್ನು ಬರೆದಂಥ ಮಹಾನ್ ಮಹರ್ಷಿ ವಾಲ್ಮೀಕಿಯವರ ಜನ್ಮದಿನವಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಗುತ್ತೆ. ಹಾಗಾದರೆ ವಾಲ್ಮೀಕಿ ಜಯಂತಿಯ ವಿಶೇಷತೆಗಳೇನು, ವಾಲ್ಮೀಕಿ ಅವರ ಹಿನ್ನೆಲೆ ಏನು ಅಂತ ತಿಳಿದುಕೊಳ್ಳೋಣ. ವಾಲ್ಮೀಕಿ ಜಯಂತಿಯನ್ನು 2025 ಅಕ್ಟೋಬರ್ 7 ಅಂದರೆ ಮಂಗಳವಾರ ಆಚರಿಸಲಾಗುತ್ತೆ. ವಾಲ್ಮೀಕಿಯವರು ರಾಮಾಯಣವನ್ನು ಬರೆದಂತಹ ಮಹಾನ್ ಋಷಿ. ಹಿಂದೂ ಪಂಚಾಂಗದ ಪ್ರಕಾರ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಪ್ರತಿ ವರ್ಷ ಆಶ್ವಯುಜ ಮಾಸದ ಪೂರ್ಣಿಮೆಯ ದಿನ ಆಚರಿಸಲಾಗುತ್ತೆ. ಗೌರವಾನ್ವಿತ ಋಷಿ ಮತ್ತು ಕವಿ ಮಹರ್ಷಿ ವಾಲ್ಮೀಕಿಯವರು ವಿಶೇಷವಾಗಿ ಇವರ ಮಹಾಕಾವ್ಯವಾದ ರಾಮಾಯಣದ ಮೂಲಕ ನಮ್ಮ ಹಿಂದೂ ಧರ್ಮಕ್ಕೆ ನೀಡಿದಂಥ ಅಪ್ರತಿಮ ಕೊಡುಗೆಗಾಗಿ ಇವರನ್ನು ಪೂಜಿಸಲಾಗುತ್ತೆ. ರತ್ನಾಕರನಾಗಿ ಜನಿಸಿದ ಋಷಿ ವಾಲ್ಮೀಕಿಯ ಜೀವನವು ನಾರದ ಋಷಿಯನ್ನು ಭೇಟಿಯಾದ ನಂತರ ತಿರುವು ಪಡೆಯುತ್ತೆ. ಅವರನ್ನು ತಪಸ್ಸಿಗೆ ಕರೆದೊಯ್ದು ಅಂತಿಮವಾಗಿ ಮಹಾನ್ ಕವಿಯಾಗುವ ತನಕ ನಾರದರ ಪಾತ್ರವು ಮಹತ್ವವಾಗಿದೆ. ವಾಲ್ಮೀಕಿಯವರನ್ನ ಸಂಸ್ಕೃತ ಸಾಹಿತ್ಯದ ಮೊದಲ ಕವಿಯಾಗಿ ಆದಿಕವಿ ಅಂತ ಪೂಜಿಸ್ತಾರೆ. ವಾಲ್ಮೀಕಿಯ ಬೋಧನೆಗಳು ರಾಮನ ಮೌಲ್ಯವನ್ನು ಉತ್ತೇಜಿಸುತ್ತೆ, ಸತ್ಯ, ಕರ್ತವ್ಯ ಮತ್ತು ಕರುಣೆಯನ್ನು ಒತ್ತಿ ಹೇಳುತ್ತೆ. ಮುಖ್ಯವಾಗಿ ಗುಜರಾತ್, ಪಂಜಾಬ್ ಮತ್ತು ರಾಜಸ್ಥಾನದಲ್ಲಿ ಕಂಡುಬರುವ ವಾಲ್ಮೀಕಿ ಸಮುದಾಯ ಅವರನ್ನು ತಮ್ಮ ಪೂರ್ವಜ ಮತ್ತು ದೇವರು ಅಂತ ಪೂಜಿಸ್ತಾರೆ. ವಾಲ್ಮೀಕಿ ಮಹರ್ಷಿಗಳ ಆರಂಭಿಕ ಹೆಸರು ರತ್ನಾಕರ. ವಾಲ್ಮೀಕಿಯವರು ಮಹರ್ಷಿಗಳಾಗಿ ಬದಲಾಗುವುದಕ್ಕೂ ಮುನ್ನ ಒಬ್ಬ ದರೋಡೆಕೋರರಾಗಿರ್ತಾರೆ. ಅವರು ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ದ ಪ್ರತಿಯೊಬ್ಬರನ್ನು ದರೋಡೆ ಮಾಡ್ತಾ ಇರ್ತಾರೆ, ಪ್ರಯಾಣಿಕರನ್ನು ಭಯಭೀತಗೊಳಿಸ್ತಾ ಇರ್ತಾರೆ. ಹೀಗಿದ್ದಾಗ ಒಂದು ದಿನ ಅವರು ಹೀಗೆ ದರೋಡೆ ಮಾಡಲು ಹೋಗುತ್ತಿದ್ದಾಗ ಅವರಿಗೆ ನಾರದ ಮಹರ್ಷಿಗಳು ಎದುರಾಗ್ತಾರೆ. ನಾರದರು ವಾಲ್ಮೀಕಿ ಮಹರ್ಷಿಗಳಿಗೆ ರಾಮನ ಭಕ್ತಿಯ ಕಡೆಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಇದರಿಂದಾಗಿ ರತ್ನಾಕರನಾಗಿದ್ದ ವಾಲ್ಮೀಕಿಯವರ ಜೀವನ ಬದಲಾವಣೆ ಪಡೆಯುತ್ತೆ. ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ರಾಮನಾಮ ಪಠಣದ ಮೂಲಕ ರತ್ನಾಕರ ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆದು ಮಹರ್ಷಿ ವಾಲ್ಮೀಕಿಯಾಗ್ತಾರೆ. ದರೋಡೆಕೋರನಿಂದ ಋಷಿಯಾಗಿ ಅವರ ಪ್ರಯಾಣವು ಪಶ್ಚಾತ್ತಾಪ, ಭಕ್ತಿ ಮತ್ತು ರೂಪಾಂತರದ ಶಕ್ತಿಯನ್ನು ಸಂಕೇತಿಸುತ್ತೆ. ಲಕ್ಷಾಂತರ ಭಕ್ತರಿಗೆ ಸದಾಚಾರದ ಮಾರ್ಗವನ್ನು ಅನುಸರಿಸಲು ಪ್ರೇರಣೆಯನ್ನು ಕೊಡಲಾಗುತ್ತೆ. ಮಹರ್ಷಿ ವಾಲ್ಮೀಕಿ ಜಯಂತಿಯ ದಿನದಂದು ಎಲ್ಲ ಭಕ್ತರು ವಾಲ್ಮೀಕಿಯವರಿಗೆ ಪೂಜೆಯನ್ನು ಮಾಡಿ ತಮ್ಮ ಭಕ್ತಿಯನ್ನು ತೋರ್ಪಡಿಸ್ತಾರೆ. ಮಹರ್ಷಿ ವಾಲ್ಮೀಕಿ ತ್ರೇತಾಯುಗದಲ್ಲಿ ಜನಿಸಿದಂಥವರು. ವಾಲ್ಮೀಕಿಯವರ ಸಂಪೂರ್ಣ ಜೀವನವು ದುಷ್ಟ ಕಾರ್ಯಗಳನ್ನು ತ್ಯಜಿಸಲು, ಒಳ್ಳೆಯ ಕಾರ್ಯ, ಭಕ್ತಿಯ ಮಾರ್ಗವನ್ನು ಅನುಸರಿಸಲು ದಾರಿಯನ್ನು ಮಾಡಿಕೊಡುತ್ತೆ. ಈ ಮಹಾನ್ ಸಂದೇಶವನ್ನು ಜನರಿಗೆ ಹರಡಲು, ಅವರಿಗೆ ಗೌರವವನ್ನು ಸಲ್ಲಿಸುವುದಕ್ಕಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆಗೆ ತರಲಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಸ್ಥಳಗಳಲ್ಲಿ ಮೆರವಣಿಗೆಗಳನ್ನು ಸಹ ಮಾಡಲಾಗುತ್ತೆ. ಅವರ ಪ್ರತಿಮೆಗಳನ್ನು ಇಟ್ಟು ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಸ್ನೇಹಿತರೆ, ನಾಳೆ ವಾಲ್ಮೀಕಿ ಜಯಂತಿ ಆಗಿರೋದ್ರಿಂದ ರಾಮಾಯಣವನ್ನು ಬರೆದಂಥ ಶ್ರೇಷ್ಠ ಕವಿಗೆ ನಾವು ಕೂಡ ಒಂದು ನಮನವನ್ನು ತಿಳಿಸೋಣ. ಧನ್ಯವಾದಗಳು.